ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಮಾಜಿ ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗಳು ಹಾಗೆ ಈ ಸೆಕ್ಷುವಲ್ ಅಸಾಲ್ಟ್ ಕೇಸ್ ನಲ್ಲಿ ಈಗ ಸಜಾ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಅಂಡ್ ಪರಪ್ಪನ ಅಗ್ರಹಾರದಲ್ಲಿ ಕೈದಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದಷ್ಟು ಕೆಲಸಗಳನ್ನ ಕೂಡ ಇಲಾಖೆ, ಪೊಲೀಸ್ ಇಲಾಖೆ ಅಥವಾ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸಿಬ್ಬಂದಿಗಳು ಒಂದಷ್ಟು ಕೆಲಸವನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಯಾವ್ದಾದ್ರು ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಗ್ರಂಥಾಲಯದಲ್ಲಿ ನಾನು ಸಹಾಯಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಕೆಲಸನ ಆಯ್ಕೆ ಮಾಡ್ಕೊಂಡ್ರು ಕೂಡ ಅವರು ಕೆಲಸಕ್ಕೆ ಚಕ್ಕರ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಅಂಡ್ ಇವರ ಕೆಲಸಕ್ಕೆ ದಿನಗೂಲಿಯಾಗಿ 520 ರೂಪಾಯಿ ನಿಗದಿ ಮಾಡಿದ್ದಾರೆ. ಆದ್ರೆ ತಿಂಗಳಿಗೆ ನಾವು ಅದನ್ನ 520 ರೂಪಾಯಿನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 15,600 ರೂಪಾಯಿ ಈ ಮನುಷ್ಯನ್ಗೆ ಬರುತ್ತೆ. ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಕೆಲಸದ ಸಂಬಳ ಆಗಿ ಸಿಗತ್ತೆ. ಆ ಕೆಲಸನೂ ಮಾಡದೆ ಪ್ರತಿನಿತ್ಯ ಅವರು ಕೆಲಸಕ್ಕೆ ಹೋಗೋದನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದಾರೆ. ಆರಂಭದ ದಿನದಲ್ಲಿ ಗ್ರಂಥಾಲಯದ ಸಹಾಯಕನಾಗಿ ಹೋಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಹೋಗ್ತಾ 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 ನಾನು ದಿನನಿತ್ಯ ಯೋಗ ಮಾಡ್ತೀನಿ, ಪುಸ್ತಕಗಳನ್ನ ಓದ್ತೀನಿ, ಹಾಗೆ ನಾನು ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರ ನಿಗದಿ ಆಗಿರುವಂತಹ ಕೆಲಸಕ್ಕೆ ಚಕ್ಕರ್ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಅಂಡ್ ಇನ್ನೂ ಕೂಡ ಕೆಲವೊಂದು ಕೇಸ್ಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ನಡೀತಾ ಇರೋದ್ರಿಂದ ಈಗ ಕೋರ್ಟ್ ನಲ್ಲಿ ಟ್ರಯಲ್ ಹಾಗೆ ಅವರ ಒಂದಷ್ಟು ಕೇಸ್ಗಳ ವಿಚಾರಣೆ ಕೂಡ ನಡೀತಾ ಇರೋದ್ರಿಂದ ಅವ್ರು ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಈ ಕಡೆ ಚಕ್ಕರ್ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.